ಒಂದ್ ವೇಳೆ ನೀವು ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಗೆ ಅವನ ಸಕ್ಸಸ್ ಸೀಕ್ರೆಟ್ ಕೇಳಿದ್ರೆ ಅವನು ಬೆಳಗ್ಗೆ ಬೇಗ ಏಳುವುದರ ಬಗ್ಗೆ ಖಂಡಿತ ಹೇಳ್ತಾನೆ. ಯಾಕಂದ್ರೆ ಸಕ್ಸಸ್ಫುಲ್ ಆಗುವುದಕ್ಕೆ ಬೆಳಗ್ಗೆ ಬೇಗ ಎದ್ದೇಳುವುದು ತುಂಬಾನೇ ಅವಶ್ಯಕ ಇದೆ. ಹೋಗ್ಲಿ, ಎಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳು ಬೆಳಗ್ಗೆ ಬೇಗ ಎದ್ದು ತಮ್ಮ ಕೆಲಸ ಶುರು ಮಾಡ್ತಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರ್ತಿದ್ರೆ ಇಲ್ಲಿ ಕೇಳಿ. 95% ಯಶಸ್ವಿ ವ್ಯಕ್ತಿಗಳಲ್ಲಿ ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಇರುತ್ತೆ. ಬೆಳಗ್ಗೆ ಬೇಗ ಏಳುವುದರಿಂದ ತುಂಬಾನೇ ಅಡ್ವಾಂಟೇಜ್ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಳಗ್ಗೆ ಬೇಗ ಏಳುವುದಕ್ಕೆ 4 ಟಿಪ್ಸ್ ಕೊಡ್ತೀನಿ. ಈ ಟಿಪ್ಸ್ ಕೊಡುವ ಮುಂಚೆ ನೀವು ಬೆಳಿಗ್ಗೆ ಬೇಗ ಅಂದ್ರೆ ಯಾವ ಸಮಯಕ್ಕೆ ಎದ್ದೇಳ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕು. ಬೆಳಿಗ್ಗೆ ಬೇಗ ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆಯ ಒಳಗಡೆ ಎದ್ದೇಳುವುದಕ್ಕೆ ಬೇಗ ಅಂತಾರೆ. ನೀವು 6 ಗಂಟೆಗೆ 7 ಗಂಟೆಗೆ ಎದ್ದರೆ ಅದು ಬೇಗ ಅಲ್ಲ. ಮೇ ಬಿ ನಿಮ್ಮ ಪ್ರಕಾರ ಅದು ಬೇಗ ಆಗಿರಬಹುದು, ಅದನ್ನ ಅರ್ಲಿ ಮಾರ್ನಿಂಗ್ ಅನ್ನುವುದಿಲ್ಲ. ಸೊ 4 ರಿಂದ 5 ಗಂಟೆಯ ಒಳಗಡೆ ಏಳುವುದಕ್ಕೆ ಅರ್ಲಿ ಮಾರ್ನಿಂಗ್ ಅಂತಾರೆ. ಯಾಕೆ ನೀವು ಬೆಳಗ್ಗೆ 4 ರಿಂದ 5 ಗಂಟೆಯ ಒಳಗಡೆನೆ ಎದ್ದೇಳ್ಬೇಕು ಅಂದ್ರೆ ಈ ಟೈಮ್ ಅನ್ನ ಬ್ರಹ್ಮಕಾಲ ಅಂತ ಕರೀತಾರೆ. ಈ ಟೈಮ್ ಅಲ್ಲಿ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಇದರಿಂದ ಅತ್ಯುತ್ತಮ ರಿಸಲ್ಟ್ ಸಿಗುತ್ತೆ. ಈ ಟೈಮ್ ಅಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ತುಂಬಾನೇ ಹೈ ಇರುತ್ತೆ. ಈ ಟೈಮ್ ಅಲ್ಲಿ ನಿಮ್ಮ ಮೈಂಡ್ ಗೆ ತುಂಬಾ ಒಳ್ಳೆ ಥಾಟ್ಸ್ ಬರ್ತವೆ ಮತ್ತು ನೀವು ಸ್ಟಡಿ ಮಾಡಬೇಕು ಅಂದ್ರೆ ಈ ಟೈಮ್ ತುಂಬಾನೇ ಉತ್ತಮ. ಮತ್ತು ರೈಟರ್ಸ್, ಪೋಯಿಟ್ಸ್ ಇವೆಲ್ಲರೂ ಬೆಳಗ್ಗೆ ಬೇಗ ಹೇಳ್ತಾರೆ. ಯಾಕಂದ್ರೆ ಟೈಮ್ ಅಲ್ಲಿ ಬರೋ ಎಲ್ಲಾ ಥಾಟ್ಸ್ ಫ್ರೆಶ್ ಆಗಿರ್ತವೆ. ನೀವು ಇತಿಹಾಸದಲ್ಲಿ ಕೂಡ ನೋಡಿದರೆ ಎಲ್ಲಾ ಗ್ರೇಟ್ ಲೀಡರ್ಸ್, ಹಿಸ್ಟ್ರಿ ಮೇಕರ್ಸ್ ಎಲ್ಲ ಬೆಳಗ್ಗೆ ಬೇಗ ಎದ್ದೇಳ್ತಿದ್ರು. ಮತ್ತು ಯಾರು 7 ಗಂಟೆಯ ನಂತರ 8 ಗಂಟೆಯ ನಂತರ ಹೇಳ್ತಾರೆ ಅಂತವರು ಫೇಮಸ್ ಆಗಿರೋದು ತುಂಬಾನೇ ರೇರ್. ಅದಕ್ಕೆ ಫೇಮಸ್ ವ್ಯಕ್ತಿ ಆಗುವುದಕ್ಕೆ, ಸಕ್ಸಸ್ಫುಲ್ ಆಗುವುದಕ್ಕೆ ಬೆಳಗ್ಗೆ ಬೇಗ ಎದ್ದೇಳುವುದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಅವು ಯಾವ 4 ಟಿಪ್ಸ್ ಅಂತ ನೋಡೋಣ. ಟಿಪ್ ನಂಬರ್ 1, ನೀವು ರಾತ್ರಿ ಉತ್ತಮವಾದ ನಿದ್ದೆಯನ್ನು ಪಡೆಯಬೇಕು. ಸಾಕಷ್ಟು ನಿದ್ದೆ ಮಾಡಬೇಕು. ನಿಮ್ಮ ನಿದ್ದೆನೆ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳುವುದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವು ಸರಿಯಾಗಿ ನಿದ್ದೆ ಮಾಡಬೇಕು. ಸೈನ್ಸ್ ಏನು ಹೇಳುತ್ತೆ ಅಂದ್ರೆ ರಾತ್ರಿಯ ಸಮಯದಲ್ಲಿ ನೀವು ಒಳ್ಳೆ ಪ್ರಮಾಣದ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಏಳುವುದಕ್ಕೆ ತುಂಬಾ ಈಸಿ ಅಂತ. ಅದಕ್ಕೆ ನೀವು ಬೇಗ ಎದ್ದೇಳಬೇಕು ಅಂದ್ರೆ ಬೇಗ ಮಲಗಬೇಕು. ಆದ್ರೆ ತುಂಬಾ ಜನರಿಗೆ ರಾತ್ರಿ ಬೇಗ ನಿದ್ದೆನೆ ಬರಲ್ಲ. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಚಾಟಿಂಗ್ ಮಾಡುವುದು, ಮೂವಿ ನೋಡುವುದು, ನೆಟ್ಫ್ಲಿಕ್ಸ್ ಅಲ್ಲಿ ಸಿರೀಸ್ ನೋಡುವುದು, ಈ ಎಲ್ಲಾ ವಿಷಯಗಳಿಂದ ನಾವು ರಾತ್ರಿ 12 ಗಂಟೆ 1 ಗಂಟೆಯವರೆಗೆ ಎಚ್ಚರ ಇರ್ತೀವಿ. ಇದೇ ಕಾರಣಕ್ಕೆ ಬೇಗ ಎದ್ದೇಳಲಿಕ್ಕೆ ಆಗಲ್ಲ. ನೀವು ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳ್ಬೇಕು ಅಂದ್ರೆ ನೀವು 7 ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ನೀವು ಕ್ವಾಲಿಟಿ ನಿದ್ದೆ ಮಾಡುವುದಕ್ಕೆ ನಾನು ನಿಮ್ಗೆ ಕೆಲವೊಂದಿಷ್ಟು ಟ್ರಿಕ್ ಹೇಳ್ತೀನಿ. ಟ್ರಿಕ್ ನಂಬರ್ 1, ಸ್ಲೀಪ್ ಎವ್ರಿ ಡೇ ಅಟ್ ಸೇಮ್ ಟೈಮ್. ಪ್ರತಿದಿನ ಒಂದೇ ಸಮಯಕ್ಕೆ ಮಲ್ಕೊಳ್ಳಿ. ಅಂದ್ರೆ ಇವತ್ತು ನೀವು 10 ಗಂಟೆಗೆ ಮಲ್ಕೊಂಡ್ರೆ ಪ್ರತಿದಿನ ಅದೇ ಟೈಮ್ಗೆ ಮಲ್ಕೊಳ್ಳಿ. ಅಂದ್ರೆ ಒಂದು ಟೈಮ್ ಮೇಂಟೈನ್ ಮಾಡಿ. ಟ್ರಿಕ್ ನಂಬರ್ 2, ಸ್ಟಾಪ್ ಯೂಸಿಂಗ್ ಯುವರ್ ಫೋನ್. ನೀವು ಮಲಗುವ ಮೊದಲೇ ಅರ್ಧ ಗಂಟೆ ನಿಮ್ಮ ಫೋನ್ ನ ಸೈಡ್ ಗೆ ಇಡಿ. ಫೋನ್ ನ ಯೂಸ್ ಮಾಡಬೇಡಿ. ಯಾಕಂದ್ರೆ ಸೈಕಾಲಜಿ ಪ್ರಕಾರ ಯಾವ ಕೆಲಸವನ್ನ ರಾತ್ರಿ ಮಾಡಿ ಮಲಗ್ತೀವಿ, ಮುಂಜಾನೆ ಎದ್ಕೊಳ್ಳೆ ಅದೇ ಕೆಲಸವನ್ನ ಮಾಡ್ಲಿಕ್ಕೆ ಮನಸ್ಸಾಗುತ್ತೆ ಅಂತೆ. ನಿಮ್ಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ಮ ಗುರಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡಿ. ಉದಾಹರಣೆಗೆ ಸ್ಟಡಿ ಆಗಿರ್ಬೋದು ಅಥವಾ ಇತರೆ ಕೆಲಸ. ಇದರಿಂದ ಮುಂಜಾನೆ ಬೇಗ ಎದ್ದಾಗ್ಲೂ ಕೂಡ ಅದೇ ಕೆಲಸ ಮಾಡ್ಲಿಕ್ಕೆ ಮನಸ್ಸಾಗುತ್ತೆ. ಟ್ರಿಕ್ ನಂಬರ್ 3, ಟೇಕ್ ಡೀಪ್ ಬ್ರೀತ್. ಮಲಗುವಾಗ ಆಳವಾದ ಶ್ವಾಸವನ್ನು ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಮೈಂಡ್ ಸೈಲೆಂಟ್ ಆಗುತ್ತೆ ಮತ್ತು ನಿಮ್ಗೆ ಬೇಗ ನಿದ್ದೆ ಬರುತ್ತೆ. ದೋಸ್ತ್, ನಿನ್ ಬಾಡಿಗೆ ಎಷ್ಟು ನಿದ್ದೆ ಬೇಕು ಅಷ್ಟು ನಿದ್ದೆ ಮಾಡ್ಲಿಲ್ಲ ಅಂದ್ರೆ ನಿನಗೆ ಬೆಳಿಗ್ಗೆ ಬೇಗ ಎದ್ದೇಳೋಕೆ ಆಗಲ್ಲ. ಅದಕ್ಕೆ ಬೇಗ ಎದ್ದೇಳ್ಬೇಕು ಅಂದ್ರೆ ಬೇಗ ಮಲಗಬೇಕು. ಟಿಪ್ ನಂಬರ್ 2, ಕೀಪ್ ಯುವರ್ ಅಲಾರಾಮ್ ಅವೇ ಫ್ರಮ್ ಯುವರ್ ಬೆಡ್. ಅಲಾರಾಮ್ ನ ನಿಮ್ಮ ಹಾಸಿಗೆಯಿಂದ ದೂರ ಇಡಿ. ಅಲಾರಾಮ್ ನಿಮ್ಮ ಕೈಗೆ ತಲುಪಲಿಲ್ಲ ಅಂದ್ರೆ ನೀವು ಹಾಸಿಗೆಯಿಂದ ಎದ್ದು ಅದನ್ನ ಸ್ಟಾಪ್ ಮಾಡಬೇಕಾಗತ್ತೆ. ಆದ್ರೆ ಇದು ನಿಮ್ಮ ಹಾಸಿಗೆಯ ಪಕ್ಕಕ್ಕೆ ಇದ್ರೆ ನೀವು ಅದನ್ನ ಫ್ಯೂಸ್ ಮಾಡ್ತೀರಾ ಮತ್ತು ಮತ್ತೆ ಮಲ್ಕೊಳ್ತೀರಾ. ಅದಕ್ಕೆ ನಿಮ್ಮ ಅಲಾರಾಮ್ ಅನ್ನು ದೂರ ಇಡಿ. ನೀವು ಎದ್ದು ಹೋಗಿ ಆಫ್ ಮಾಡೋ ಅಷ್ಟು ದೂರ ಇಡಿ. ಟಿಪ್ ನಂಬರ್ 3, ನಿಮ್ಗೆ ಎಚ್ಚರ ಆದ ತಕ್ಷಣ ನಿಮ್ಮ ಕಣ್ಣುಗಳನ್ನು ಹಾಗೆ ತೆರೆದಿಡಿ. ಒಂದು ಆಳವಾದ ಉಸಿರನ್ನು ತೆಗೆಯಿರಿ. ಕೇವಲ 60 ಸೆಕೆಂಡ್ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಮತ್ತು ಆಳವಾಗಿ ಉಸಿರಾಡಿ. ಇದರಿಂದ ನಿಮ್ಮ ಬಾಡಿ ಅಲರ್ಟ್ ಆಗುತ್ತೆ ಮತ್ತು ನಿಧಾನವಾಗಿ ನೀವು ಕಾನ್ಸಿಯಸ್ ಸ್ಥಿತಿಯಲ್ಲಿ ಬರ್ತೀರಾ. ಈ ಟಿಪ್ ಪಕ್ಕಾ ವರ್ಕ್ ಆಗುತ್ತೆ. ಇದನ್ನ ಒಮ್ಮೆ ಅಪ್ಲೈ ಖಂಡಿತ ಮಾಡಿ. ಟಿಪ್ ನಂಬರ್ 4, ನಾಳೆ ಎದ್ದ ನಂತರ ಏನ್ ಮಾಡ್ಬೇಕು ಅಂತ ರಾತ್ರಿನೇ ಡಿಸೈಡ್ ಮಾಡಿ. ಯಾಕಂದ್ರೆ ಮುಂಜಾನೆ ನಿಮ್ಮ ಅಲಾರಾಮ್ ಆಗತ್ತೆ. ಅವಾಗ ನೀವು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನೀವು ನಿದ್ದೆಯಲ್ಲಿ ಡಿಸೈಡ್ ಮಾಡ್ತೀರಾ. ಅಷ್ಟ್ ಬೇಗ ಎದ್ದಾದ್ರೂ ಏನ್ ಮಾಡೋದಿದೆ ಅಂತ ಮತ್ತೆ ಮಲ್ಕೊಂಡ್ಬಿಡ್ತೀರಿ. ಅದಕ್ಕೆ ರಾತ್ರಿನೇ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ. ಈ ಟ್ರಿಕ್ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಸಂಬಂಧಪಟ್ಟಿದೆ. ನೀವು ರಾತ್ರಿನೇ ಪ್ಲಾನ್ ಮಾಡಿ ಮಲ್ಕೊಂಡ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನೀವು ಪ್ಲಾನ್ ಮಾಡಿರೋದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ಯಾಕಂದ್ರೆ ನಮ್ಮ ಸಬ್ ಕಾನ್ಸಿಯಸ್
ಕಾನ್ಸಿಯಸ್ ಮೈಂಡ್ 24 ಗಂಟೆನೂ ಕೆಲಸ ಮಾಡುತ್ತೆ ಮತ್ತು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಯಾವ ಕೆಲಸ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ತಲುಪತ್ತೆ ಆ ಕೆಲಸ ಆಗಿಯೇ ತೀರುತ್ತೆ. ಅಂದ್ರೆ ಕೆಲಸ ಖಂಡಿತ ಕಂಪ್ಲೀಟ್ ಆಗತ್ತೆ. ಅದಕ್ಕೆ ನಾಳೆ ಏನ್ ಮಾಡ್ಬೇಕು ಅಂತ ರಾತ್ರಿನೇ ಪ್ಲಾನ್ ಮಾಡಿ ಮಲ್ಕೊಳ್ಳಿ. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಿಂದ ಬೆಳಗ್ಗೆ ಬೇಗ ಎದ್ದೋಳಕ್ಕೆ ಸಹಾಯ ಆಗತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್ ಗೈಸ್.